ಜಮೀನಿನ ಕಾಲುದಾರಿಗೆ ಅಡ್ಡಪಡಿಸಿ ಖ್ಯಾತೆ ತೆಗೆದು ತೋಟದಲ್ಲಿ ಬೆಳೆದ 2 ಎಕರೆ ಹೀರೆಕಾಯಿ ಬೆಳೆಯ ಫಸಲನ್ನ ಕಟಾವು ಮಾಡಿ ನಾಶ ಮಾಡಿ ದೌರ್ಜನ್ಯ ಎಸಗಿರುವಂತಹ ಘಟನೆ ಮಾಲೂರು ತಾಲೂಕಿನ ಹುಳದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪೊದೆ ಒಬ್ಬಟ್ಟಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಚನ್ನದಾಸರ ಸಮುದಾಯದ ಮುನಿಯಪ್ಪ ಎಂಬ ರೈತ ಸಾಲ ಸೋಲ ಮಾಡಿ ತನ್ನ ತೋಟದ 2 ಎಕರೆ ಪ್ರದೇಶದಲ್ಲಿ ಹೀರೆಕಾಯಿ ಬೆಳೆ ಬೆಳೆದಿದ್ದು ಉತ್ತಮ ಇಳುವರಿಯೊಂದಿಗೆ ಬೆಳೆ ಸೊಂಪಾಗಿ ಬೆಳೆದಿತ್ತು. ಮೊದಲ ಕೊಯ್ಲು ಕಟಾವು ಮಾಡಿ ಉತ್ತಮ ಬೆಲೆ ನಿರೀಕ್ಷೆಯಲ್ಲೂ ಕೂಡ ಇದ್ರು. ಆದರೆ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಎಂಬಂತೆ ಬೆಳೆ ಸಂಪೂರ್ಣವಾಗಿ ಕಣ್ಣ ಮುಂದೆಯೇ ನೆಲಸಮವಾಗಿ ಹೋಗಿದೆ. ಅಂದಹಾಗೆ ಮುನಿಯಪ್ಪನ ಬೆಳೆಯನ್ನ ನಾಶಪಡಿಸಿ ದೌರ್ಜನ್ಯ ಎಸಗಿದ್ದು ಪಕ್ಕದ ಜಮೀನಿನ ಮಾಲೀಕ ಕೂರನ ಹೊಸಹಳ್ಳಿ ಗ್ರಾಮದ ವೀರೇಂದ್ರಗೌಡ ಹಾಗೂ ಆತನ ಪಟ್ಟಾಲಂ ನೋಡುತ್ತಾ ಇದ್ದಂತೆ ಫಸಲನ್ನ ನಾಶಗೊಳಿಸಿ ವಿಕೃತಿ ಮೆರೆದಿದ್ದು ಮುನಿಯಪ್ಪ ಹಾಗೂ ಆತನ ಪತ್ನಿ ಮಕ್ಕಳು ಗೋಗರೆದ್ರೂ ಕೂಡ ಅದನ್ನು ಸಹ ಲೆಕ್ಕಿಸದೆ ಬೆಳೆ ನಾಶಪಡಿಸಿದ್ದಾರೆ. ಈ ಘಟನೆ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಪೊಲೀಸರು ಇಂತಹ ದೌರ್ಜನ್ಯ ಎಸಗಿ ಪುಂಡಾಟಿಕೆ ಮಾಡಿ ಮೆರೆಯುವವರ ಎಡೆಮುರಿ ಕಟ್ಟಬೇಕಾಗಿದೆ. ನೊಂದ ಕುಟುಂಬಕ್ಕೆ ಆಸರೆಯಾಗಿ ನಿಲ್ಲಬೇಕಾಗಿದೆ. ನೋಡಿ ಸರ್, ನಾವೇನು ಮಾಡೋದು ಬೆಣ್ಣೆ ನೋಡಿ ಸರ್, ಇದು ನೋಡಿ ಸರ್, ಏನು ಹಿಂಸೆ ತಿಂದಿಗಳು ನಾವೇನು ಸರ್ ಮಾಡೋದು ತಿಂದಿಗಳನ್ನಲ್ಲ ನೋಡು.